ಇವತ್ತು ನಮ್ಮ ಪಯಣ ಸಾಗಿದ್ದು ಭೀಮೇಶ್ವರದೆಡೆ. ಬರೀ ಕೆಂಪು ಮಣ್ಣು ಕಲ್ಲು ಬಂಡೆಗಳಿಂದ ಕೂಡಿರೋ ಕಾಡಿನ ಮಧ್ಯದಲ್ಲಿರೋ ದಾರಿ ಅದು. ಒಂದು ಅದ್ಭುತ ಆಫ್ ರೋಡಿಂಗ್ ಅನುಭವನೇ ಅನ್ಬಹುದು. ಆಗಾಗ ಜೀಪ್ ಚಾಲಕರ ಮಧ್ಯೆ ನಡೀತಿರೋ ತಾ ಮುಂದು ನಾ ಮುಂದು ಅನ್ನೋ ಪೈಪೋಟಿ ನಮ್ಮ ಅಂತರ್ಮುಖಿ ಭಾವನೆಗಳನ್ನ ಬಡದೆಬ್ಸ್ತಾ ಇತ್ತು. ಮೇಲಿಂದ ನೋಡಿದಾಗ ಆ ನಯನ ಮನೋಹರ ಪ್ರಕೃತಿ ಸೌಂದರ್ಯ ನಮ್ಮನ್ನ ಬೇರೊಂದು ಲೋಕಕ್ಕೆ ಕರೆದೊಯ್ದಿತ್ತು. ಜಿಗಣೆಗಳು ರಕ್ತ ಹೀರ್ತಿದ್ರೆ ಕಾಲಲ್ಲಿ ಕಟ್ಟಿರೋ ಪಾಚಿ ಕಾಲಿಡೋಕೆ ಹೆದರಿಕೆ ಆಗ್ತಾ ಇತ್ತು. ಅಷ್ಟರಲ್ಲೇ ಆ ಪವಿತ್ರ ಸ್ಥಾನ ನಮ್ ಕಣ್ಮುಂದೆನೆ ಇತ್ತು. ಪಾಂಡವರ ವನವಾಸ ಕಾಲದಲ್ಲಿ ಬಲ ಭೀಮನು ಕಾಶಿಯಿಂದ ತಂದಿರೋ ಆ ಇಷ್ಟಲಿಂಗವನ್ನ ಧರ್ಮರಾಯ ಅಲ್ಲಿ ಸ್ಥಾಪಿಸಿದನಂತೆ. ಆ ಶಿವಲಿಂಗದ ಪೂಜೆಗಾಗಿ ತೀರ್ಥಕ್ಕೋಸ್ಕರ ಅರ್ಜುನ ಬಿಟ್ಟಿರೋ ಬಾಣಕ್ಕೆ ಶರಣಾಗಿ ಗಂಗೆ ಆ ಬೆಟ್ಟದಿಂದ ಧುಮುಕಿದಳಂತೆ. ಒಂದೆಡೆ ದೇವಸ್ಥಾನ, ಪಕ್ಕದಲ್ಲೇ ಜಲಪಾತ, ಕಣ್ಣು ಮುಂದೆ ಕಣ್ಣು ಹಾಯಿಸಿದಷ್ಟು ಪ್ರಕೃತಿ ಸೌಂದರ್ಯ. ಆ ಜಾಗ ನಾವೆಂದೂ ಕಂಡಿರಲಾರದ, ಕಂಡರೆ ಮರೆಯಲಾಗದ ಅವಿಸ್ಮಯ ಜಾಗವದು. ಅದುವೇ ಭೀಮೇಶ್ವರ. ಹರ ಹರ ಮಹಾದೇವ್.